ಬಾರಿ ನನಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಭರವಸೆ ಇತ್ತು. ಆದ್ರೆ ಮೊದಲ ಬಾರಿಗೆ ಸಾದರ ಲಿಂಗಾಯತರಿಗೆ ಸಚಿವ ಸ್ಥಾನ ಕೈತಪ್ಪಿದೆ. 3 ಜಿಲ್ಲೆಗಳಲ್ಲಿರುವಂತಹ ಏಕೈಕ ಸಾದರ ಲಿಂಗಾಯತ ಕಾಂಗ್ರೆಸ್ ಶಾಸಕ ನಾನು ಸಿದ್ದರಾಮಯ್ಯನವ್ರನ್ನ ನಂಬ್ಕೊಂಡಿದ್ರೆ ಇಷ್ಟು ವರ್ಷಗಳ ಕಾಲ ಅವರ ಜೊತೆಗೆ ಇದ್ದೆ. ಆದ್ರೆ ಅವರೇ ನನ್ನ ಗಾಡ್ ಫಾದರ್. ಸಿದ್ದರಾಮಯ್ಯ ಮನ್ಸ್ ಮಾಡಿದ್ರೆ ಮಂತ್ರಿ ಸ್ಥಾನ ನನಗೆ ಸಿಗ್ತಾ ಇತ್ತು ಅಂತ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಹಿರೇಕೆರೂರು ಶಾಸಕ ಬಿಸಿ ಪಾಟೀಲ್. ಇವರ ಪುತ್ರಿ ಸೃಷ್ಟಿ ಪಾಟೀಲ್ ಕೂಡ ತಮ್ಮ ಅಸಮಾಧಾನವನ್ನ ಟ್ವೀಟ್ ಮಾಡೋ ಮೂಲಕ ಹೊರಹಾಕಿದ್ರು. ಈಗ ಮೊದಲ ಬಾರಿಗೆ ಬಿಸಿ ಪಾಟೀಲ್ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರೆ, ನನಗೆ ಮೊದಲ ಬಾರಿಗೆ ಸಚಿವ ಸ್ಥಾನ ಆಗುತ್ತೆ ಮತ್ತೊಮ್ಮೆ ಸಿಗುತ್ತೆ ಅನ್ನುವಂತಹ ಆಸೆಗಳಿತ್ತು. 3 ಜಿಲ್ಲೆಗಳಲ್ಲಿರುವಂತಹ ಏಕೈಕ ಸಾದರ ಲಿಂಗಾಯತ ಕಾಂಗ್ರೆಸ್ ಶಾಸಕ ನಾನೇ ಅಂತ ಕೂಡ ಹೇಳ್ಕೊಂಡಿದ್ರು. ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಇತ್ತು, ಅವ್ರ ಜೊತೆಗೆ ಕೂಡ ಇಷ್ಟು ವರ್ಷಗಳಿದ್ದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಲಿಂಗಾಯತರಿಗೂ ದೊಡ್ಡ ಅನ್ಯಾಯ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಯಾಕೆಂದರೆ 16 ಜನ ಲಿಂಗಾಯತರು ಈ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಅಂಥದ್ರಲ್ಲಿ ಬರೀ 1 ಸ್ಥಾನ ಅಂದರೆ 3 ಸ್ಥಾನ ಮಾತ್ರ ಕೊಟ್ಟಿದ್ದಾರೆ. ನೀವು ಅದೇ ರೇಷಿಯೋ ಎಲ್ಲ ಜನಾಂಗಕ್ಕೂ ಅಪ್ಲೈ ಮಾಡಿ. ಈಗ ಮುಸ್ಲಿಮ್ಸ್ 6 ಜನರಲ್ಲಿ 3 ಜನರಿಗೆ ಕೊಟ್ಟಿದ್ದಾರೆ, ಹರಿಜನರಿಗೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಕುರುಬರಿಗೆ ಕೊಟ್ಟಿದ್ದಾರೆ. ಆಯಾ ರೇಷಿಯೋದ ಮೇಲೆ ಇದು ಮಾಡಿ. ಈಗ ಎಡಗೈ ಬಲಗೈ ಅಂಥೇಳಿ ದಲಿತರಲ್ಲಿ ಕೊಡಬೇಕು ಅಂತ ಕೊಟ್ಟರು. ಹಾಗಾದ್ರೆ ಲಿಂಗಾಯತರಲ್ಲಿ ಸಾದ್ ಲಿಂಗಾಯತರಿಗೆ ಯಾಕೆ ಕೊಟ್ಟಿಲ್ಲ? ಕರ್ನಾಟಕದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಸಾದ್ ಲಿಂಗಾಯತರಿಗೆ ಕೊಡದೇ ಇರೋದು. 10 ಜಿಲ್ಲೆಗಳಲ್ಲಿ ನಾವಿದ್ದೇವೆ. ಅಂಥದ್ರಲ್ಲಿ ಸುಮಾರು 40-45 ಕ್ಷೇತ್ರಗಳಲ್ಲಿ ನಮ್ಮ ಜನಾಂಗ ಇದೆ. ಈಗ ಅವ್ರಿಗೆ ಅನ್ಯಾಯ ಆದಂಗೆ ಅಲ್ವಾ ಇದು? ಈಗ ನನಗೆ ಬೇಡಪ್ಪ ಹೋಗಲಿ, ಕೊನೆಗೆ ನಮ್ಮ ಸಮುದಾಯದಲ್ಲಿ ಒಂದು ಗೌರವ ಕೊಟ್ಟು ಶಾಮನೂರು ಶಿವಶಂಕರಪ್ಪನಂತ ಹಿರಿಯರಿದ್ದರು. ಒಂದು ಗೌರವಕ್ಕಾದರೆ ಅವ್ರಿಗಾರು ಕೊಡ್ಬೋದಾಗಿತ್ತಾ? ಅವ್ರಿಗೂ ಕೂಡ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾನು ಒಬ್ಬನೇ ಕಾಂಗ್ರೆಸ್ ಶಾಸಕ. ಈ ಜಿಲ್ಲೆಯಲ್ಲಿ ಒಂಥರ ಅನಾಥ ಜಿಲ್ಲೆ ಆಗಿಬಿಟ್ಟಿದೆ ಹಾವೇರಿ ಜಿಲ್ಲೆ. ಹಾವೇರಿ ಜಿಲ್ಲೆಗೆ ಎಲ್ಲರೂ ಕೂಡ ಹೊರಗಡೆಯಿಂದ ಯಾರ್ಯಾರೋ ಬರೋದು, ಚುನಾವಣೆ ನಿಲ್ಲೋದು ಆಗೋದಾಗಿ ಹೋಗಿದೆ. ಸೊ ಅದರಿಂದ ದೊಡ್ಡ ಅನ್ಯಾಯ ಆಗಿದೆ ಹಾವೇರಿ ಜಿಲ್ಲೆಗೆ. ಅದರಲ್ಲೂ ವಿಶೇಷವಾಗಿ ಹಿರೇಕೆರೂರು ತಾಲೂಕಿಗೆ ಭಾಳ ದೊಡ್ಡ ಅನ್ಯಾಯ ಇದು. ಹಾವೇರಿ ಜಿಲ್ಲೆಗೆ ದೊಡ್ಡ ಅನ್ಯಾಯ ಆಗಿದೆ. ಲಿಂಗಾಯತರಿಗೂ ದೊಡ್ಡ ಅನ್ಯಾಯ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಯಾಕೆಂದರೆ 16 ಜನ ಲಿಂಗಾಯತರು ಈ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಅಂಥದ್ರಲ್ಲಿ ಬರೀ 1 ಸ್ಥಾನ ಅಂದರೆ 3 ಸ್ಥಾನ ಮಾತ್ರ ಕೊಟ್ಟಿದ್ದಾರೆ. ಈಗಷ್ಟೇ ಬಿಸಿ ಪಾಟೀಲ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಲಿಂಗಾಯತರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ಯಾಯವಾಗಿದೆ ಅನ್ನುವಂತ ಹೇಳಿದ್ರು. ಹಾಗೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಅಸಮಾಧಾನ ಭುಗಿಲೆದ್ದಿದೆ. ಸಿದ್ದರಾಮಯ್ಯನವ್ರನ್ನ ನಾನು ಇಷ್ಟು ವರ್ಷಗಳ ಕಾಲ ನಂಬ್ಕೊಂಡು ಬಂದಿದೆ, ಅವ್ರ ಜೊತೆಗೆ ಇದೆ, ಅವರೇ ನನ್ನ ಗಾಡ್ ಫಾದರ್. ಸಿದ್ದರಾಮಯ್ಯ ಮನ್ಸ್ ಮಾಡಿದ್ರೆ ನನಗೆ ಮಂತ್ರಿ ಸ್ಥಾನ ಸಿಕ್ತಿತ್ತು. ಈ ಭಾಗದಲ್ಲಿ ಈಗಾಗಲೇ ಮೊದಲ ಬಾರಿಗೆ ಸಾದರ ಲಿಂಗಾಯತ ಸಚಿವ ಸ್ಥಾನ ಕೈತಪ್ಪಿ ಹೋಗಿದೆ. 3 ಜಿಲ್ಲೆಗಳಲ್ಲಿ ಇರುವಂತಹ ಏಕೈಕ ಸಾದರ ಲಿಂಗಾಯತ ಕಾಂಗ್ರೆಸ್ ಶಾಸಕ ನಾನೇ, ಆದ್ರೆ ನನ್ನನ್ನೇ ಕಡೆಗಣನೆ ಮಾಡಲಾಗಿದೆ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವ್ರನ್ನ ಇಷ್ಟು ವರ್ಷ ನಂಬ್ಕೊಂಡು ಬಂದಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಬಿಸಿ ಪಾಟೀಲ್ ಅವರು ಸಿದ್ದರಾಮಯ್ಯನವ್ರನ್ನ ನಂಬಿ ಕೆಟ್ರ ಅನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿ ಮೂಡ್ತಾ ಇದೆ. ಜಿಲ್ಲೆಗೆ ದೊಡ್ಡ ಅನ್ಯಾಯ ಆಗಿದೆ. ಲಿಂಗಾಯತರಿಗೂ ದೊಡ್ಡ ಅನ್ಯಾಯ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಯಾಕೆಂದರೆ 16 ಜನ ಲಿಂಗಾಯತರು ಈ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಅಂಥದ್ರಲ್ಲಿ ಬರೀ 1 ಸ್ಥಾನ ಅಂದರೆ 3 ಸ್ಥಾನ ಮಾತ್ರ ಕೊಟ್ಟಿದ್ದಾರೆ. ನೀವು ಅದೇ ರೇಷಿಯೋ ಎಲ್ಲ ಜನಾಂಗಕ್ಕೂ ಅಪ್ಲೈ ಮಾಡಿ. ಈಗ ಮುಸ್ಲಿಮ್ಸ್ 6 ಜನರಲ್ಲಿ 3 ಜನರಿಗೆ ಕೊಟ್ಟಿದ್ದಾರೆ, ಹರಿಜನರಿಗೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಕುರುಬರಿಗೆ ಕೊಟ್ಟಿದ್ದಾರೆ. ಆಯಾ ರೇಷಿಯೋದ ಮೇಲೆ ಇದು ಮಾಡಿ. ಈಗ ಎಡಗೈ ಬಲಗೈ ಅಂಥೇಳಿ ದಲಿತರಲ್ಲಿ ಕೊಡಬೇಕು ಅಂತ ಕೊಟ್ಟರು. ಹಾಗಾದ್ರೆ ಲಿಂಗಾಯತರಲ್ಲಿ ಸಾದ್ ಲಿಂಗಾಯತರಿಗೆ ಯಾಕೆ ಕೊಟ್ಟಿಲ್ಲ? ಕರ್ನಾಟಕದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಸಾದ್ ಲಿಂಗಾಯತರಿಗೆ ಕೊಡದೇ ಇರೋದು. 10 ಜಿಲ್ಲೆಗಳಲ್ಲಿ ನಾವಿದ್ದೇವೆ. ಅಂಥದ್ರಲ್ಲಿ ಸುಮಾರು 40-45 ಕ್ಷೇತ್ರಗಳಲ್ಲಿ ನಮ್ಮ ಜನಾಂಗ ಇದೆ. ಈಗ ಅವ್ರಿಗೆ ಅನ್ಯಾಯ ಆದಂಗೆ ಅಲ್ವಾ ಇದು? ಈಗ ನನಗೆ ಬೇಡಪ್ಪ ಹೋಗಲಿ, ಕೊನೆಗೆ ನಮ್ಮ ಸಮುದಾಯದಲ್ಲಿ ಒಂದು ಗೌರವ ಕೊಟ್ಟು ಶಾಮನೂರು ಶಿವಶಂಕರಪ್ಪನಂತ ಹಿರಿಯರಿದ್ದರು. ಒಂದು ಗೌರವಕ್ಕಾದರೆ ಅವ್ರಿಗಾರು ಕೊಡ್ಬೋದಾಗಿತ್ತಾ? ಅವ್ರಿಗೂ ಕೂಡ ಇಲ್ಲ. ಮೈತ್ರಿ ಸರ್ಕಾರ ರಚನೆ ಆದ ನಂತರ ಬಿಸಿ ಪಾಟೀಲ್ರವ್ರ ಹೆಸರು ಬಹುಮುಖ್ಯವಾಗಿ ಓಡಾಡ್ತಿತ್ತು. ಸಚಿವ ಸ್ಥಾನ ಆಕಾಂಕ್ಷಿಗಳಾಗಿದ್ದರು. ಪದೇ ಪದೇ ನಾನು ಆಕಾಂಕ್ಷಿ ಅದು ಮತ್ತೆ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈಗ ಮತ್ತೆ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ. ಸರ್, ಪ್ರಬಲ ಆಕಾಂಕ್ಷಿಯಾಗಿದ್ರಿ, ಪದೇ ಪದೇ ಒತ್ತಾಯ ಮಾಡಿದ್ರೆ ಹಾವೇರಿ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತಂದು ಮತ್ತೆ ಇವತ್ತು ಕೈ ತಪ್ಪಿದೆ, ಏನು ಹೇಳ್ತೀರಿ ಸರ್? ಏನು ಹೇಳೋದೇನಿದೆ? ಹಾವೇರಿ ಜಿಲ್ಲೆಗೆ ದೊಡ್ಡ ಅನ್ಯಾಯ ಆಗಿದೆ. ಲಿಂಗಾಯತರಿಗೂ ದೊಡ್ಡ ಅನ್ಯಾಯ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಯಾಕೆಂದರೆ 16 ಜನ ಲಿಂಗಾಯತರು ಈ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಅಂಥದ್ರಲ್ಲಿ ಬರೀ 1 ಸ್ಥಾನ ಅಂದರೆ 3 ಸ್ಥಾನ ಮಾತ್ರ ಕೊಟ್ಟಿದ್ದಾರೆ. ನೀವು ಅದೇ ರೇಷಿಯೋ ಎಲ್ಲ ಜನಾಂಗಕ್ಕೂ ಅಪ್ಲೈ ಮಾಡಿ. ಈಗ ಮುಸ್ಲಿಮ್ಸ್ 6 ಜನರಲ್ಲಿ 3 ಜನರಿಗೆ ಕೊಟ್ಟಿದ್ದಾರೆ, ಹರಿಜನರಿಗೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಕುರುಬರಿಗೆ ಕೊಟ್ಟಿದ್ದಾರೆ. ಆಯಾ ರೇಷಿಯೋದ ಮೇಲೆ ಇದು ಮಾಡಿ. ಈಗ ಎಡಗೈ ಬಲಗೈ ಅಂಥೇಳಿ ದಲಿತರಲ್ಲಿ ಕೊಡಬೇಕು ಅಂತ ಕೊಟ್ಟರು. ಹಾಗಾದ್ರೆ ಲಿಂಗಾಯತರಲ್ಲಿ ಸಾದ್ ಲಿಂಗಾಯತರಿಗೆ ಯಾಕೆ ಕೊಟ್ಟಿಲ್ಲ?
ಕರ್ನಾಟಕದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಸಾಧು ಲಿಂಗಾಯತರಿಗೆ ಕೊಡದೇ ಇರೋದು. 10 ಜಿಲ್ಲೆಗಳಲ್ಲಿ ನಾವಿದ್ದೀವಿ. ಅಂಥದ್ರಲ್ಲಿ ಸುಮಾರು 40-45 ಕ್ಷೇತ್ರಗಳಲ್ಲಿ ನಮ್ಮ ಜನಾಂಗ ಇದೆ. ಈಗ ಅವ್ರಿಗೆ ಅನ್ಯಾಯ ಆದಂಗೆ ಅಲ್ವಾ ಇದು? ಈಗ ನನಗೆ ಬೇಡಪ್ಪ ಹೋಗಲಿ, ಕೊನೆಗೆ ನಮ್ಮ ಸಮುದಾಯದಲ್ಲಿ ಒಂದು ಗೌರವ ಕೊಟ್ಟು ಶಾಮನೂರು ಶಿವಶಂಕರಪ್ಪನಂತ ಹಿರಿಯರಿದ್ದರು, ಒಂದು ಗೌರವಕ್ಕಾದರೆ ಅವ್ರಿಗಾರು ಕೊಡ್ಬೋದಾಗಿತ್ತಾ? ಅವ್ರಿಗೂ ಕೂಡ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾನು ಒಬ್ಬನೇ ಕಾಂಗ್ರೆಸ್ ಶಾಸಕ. ಈ ಜಿಲ್ಲೆಯಲ್ಲಿ ಒಂಥರ ಅನಾಥ ಜಿಲ್ಲೆ ಆಗಿಬಿಟ್ಟಿದೆ ಹಾವೇರಿ ಜಿಲ್ಲೆಗೆ ಎಲ್ಲರೂ ಕೂಡ ಹೊರಗಡೆಯಿಂದ ಮಿನಿಸ್ಟ್ರುಗಳು ಬರೋದು, ಹೊರಗಡೆಯಿಂದ ಯಾರ್ಯಾರೋ ಬರೋದು, ಚುನಾವಣೆ ನಿಲ್ಲೋದು ಆಗೋದಾಗಿ ಹೋಗಿದೆ. ಸೊ ಅದರಿಂದ ದೊಡ್ಡ ಅನ್ಯಾಯ ಆಗಿದೆ ಹಾವೇರಿ ಜಿಲ್ಲೆಗೆ, ಅದರಲ್ಲೂ ವಿಶೇಷವಾಗಿ ಹಿರೇಕೆರೆ ತಾಲೂಕಿಗೆ ಭಾಳ ದೊಡ್ಡ ಅನ್ಯಾಯ ಇದು. ಸರ್, ಸಂಪುಟ ವಿಸ್ತರಣೆ ವೇಳೆ MB ಪಾಟೀಲ್ರದ್ದು ಮತ್ತು BC ಪಾಟೀಲ್ರದ್ದು ಲಿಸ್ಟ್ಗೆ ಹೋಗಿತ್ತು. ಆದರೆ ಕೊನೆಗಳಿಗೆಯಲ್ಲಿ MB ಪಾಟೀಲ್ರ ಹೆಸರು ಕೇಳಿಬಂತು ಲಿಂಗಾಯತರ ಕೋಟಾದಲ್ಲಿ. ಒಂದು ರೀತಿ ಏನು ರಾಜನಾಯಕರು ಇವರಿಬ್ಬರಿಗೆ ಯಾರಿಗೆ ನೀವೇ ತಿಳಿದವ್ರಿಗೆ ಕೊಡಿ ಅನ್ನೋ ಮಾತನ್ನು ಅವರು ತಮ್ಮ ನಿರ್ಧಾರವನ್ನು ಕೈಬಿಟ್ಟು ಒಂದು ರೀತಿ ಏನು ಸಚಿವ ಸ್ಥಾನ ಸಿಗದವ್ರಿಗೆ ಅನ್ಯಾಯ ಮಾಡಿದ್ರು ಅನ್ನಿಸ್ತಾ ಹೇಗೆ ಸರ್? ಈಗ ನೋಡ್ರಿ, ಈಗ ಬಿಜಾಪುರ ಜಿಲ್ಲೆಯಲ್ಲಿ ಇಬ್ಬರು ಆಲ್ರೆಡಿ ಮಂತ್ರಿಗಳಿದ್ದರು. ಶಿವಾನಂದ ಪಾಟೀಲ್ರಿದ್ದರು, ಅಲ್ಲಿ ಮನುಗೂಳಿ ಅವರಿದ್ದರು, JDS ಇಂದ ಅವರಿದ್ದರು, ಇವರು ಕಾಂಗ್ರೆಸ್ಸಿಂದ ಇದ್ದರು ಕೂಡ. ಸಮ್ಮಿಶ್ರ ಸರ್ಕಾರದ ಒಂದು ಸರ್ಕಾರದ 2 ಜನ ಮಂತ್ರಿಗಳಿದ್ದರು. ಈಗ ನೀವು RB ತಿಮ್ಮಪ್ಪ ಅವ್ರಿಗೆ ಯಾಕೆ ಕೊಟ್ರಿ? ಮತ್ತೀಗ ಎಡಗೈ ಕೊಟ್ಟಿಲ್ಲ ಅಂತ, ಮತ್ತು ಇಲ್ಲಿ ಸಾದ್ರಿಗೆ ಯಾಕೆ ಕೊಡ್ತಾ ಇಲ್ಲ? ಕೊಡಬೇಕಲ್ಲ. ನಿಮ್ಮ ನ್ಯಾಯ ಅಂದರೆ ಒಂದೇ ತಾನೆ. ಸಾಮಾಜಿಕ ನ್ಯಾಯ ಕೊಡಬೇಕಾದ್ರೆ ಎಲ್ಲರಿಗೂ ಕೊಡಬೇಕಲ್ಲ. ಜಾತಿವಾರ ಕೊಡಬೇಕಾದ್ರೆ ಎಲ್ಲರಿಗೂ ಕೊಡಬೇಕು, ಪ್ರಾಂತ್ಯವಾರ ಕೊಡಬೇಕು ಅಂದರೆ ಎಲ್ಲರಿಗೂ ಕೊಡಬೇಕು. ಆದರೆ ಹಾವೇರಿ ಜಿಲ್ಲೆಯಲ್ಲಿ ನಾವೇನು ಅನ್ಯಾಯ ಮಾಡಿದ್ವಿ? ಹಿರೇಕೆರೂರು ಏನು ಅನ್ಯಾಯ ಮಾಡಿದರು? 38 ವರ್ಷದಿಂದ ಈ ಕ್ಷೇತ್ರಕ್ಕೆ ಮಂತ್ರಿಗಿರಿ ಸ್ಥಾನ ಕೊಟ್ಟಿಲ್ಲ. ತಾಲೂಕಿನ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇಲ್ಲ ಅಂಥದ್ರಲ್ಲಿ, ಅದರಲ್ಲೂ ಹಾವೇರಿ ಜಿಲ್ಲೆ ಅಂತೂ ಒಂಥರ ಈ ಬರಡು ಭೂಮಿ ಇದ್ದಂಗೆ. ಆಮೇಲೆ ಯಾರು ಬೇಕಾದ್ರೂ ಬಂದು ಇಲ್ಲಿ ರಾಜಕೀಯ ಮಾಡ್ಕೊಂಡು ಹೋಗ್ಬೋದು. ಯಾರೋ ಒಬ್ಬೊಬ್ಬರು ಮಿನಿಸ್ಟ್ರು ಬರ್ತಾರೆ. ಹಿಂದಿನ ಸರ್ಕಾರದಲ್ಲಿ ಒಂದಷ್ಟು ದಿನ ಮಾದೇವ ಪ್ರಸಾದ್ ಇನ್ಚಾರ್ಜ್ ಇದ್ದರು, ಒಂದಷ್ಟು ದಿವಸ ಪ್ರಕಾಶ್ ಹುಕ್ಕೇರಿ ಅವರಿದ್ದರು. ಆಮೇಲೆ ಬೇಕೋ ಬೇಡ ಅಂಥೇಳಿ ಆ ಮನೋಹರ್ ತಹಸೀಲ್ದಾರ್ ಅವ್ರಿಗೆ ಒಂದಷ್ಟು ಬೇಡಾದ ಇಲಾಖೆ ಕೊಟ್ಟು ಅವ್ರಿಗೆ ಕೊಟ್ಟರು. ಆಮೇಲೆ ರುದ್ರಪ್ಪ ಲಮಾಣಿ ಅವ್ರಿಗೆ ಕೊಟ್ಟರು, ಅವ್ರಿಗೆ ಕೊಟ್ಟರು ಕೂಡ ಅದೊಂದು ಮುಜರಾಯಿ ಖಾತೆ, ಇದನ್ನೊಂದು ಜವಳಿ ಖಾತೆ, ಕೆಲಸಕ್ಕೆ ಬರೋದು ಖಾತೆಗಳು ಕೊಟ್ಟು ಮಂತ್ರಿಗಿರಿಗೆ ಮಂತ್ರಿ ಕೊಟ್ಟಿವಿ ಅಂತ ಕೊಟ್ಟು ಸುಮ್ಮನೆ ಒಂದು ಕಾರ್ ಕೊಟ್ಟು ಓಡಾಡಕ್ಕೆ ಬಿಟ್ಟರೆ ಹೊರತು ಯಾವುದೇ ಅಭಿವೃದ್ಧಿ ಆಗಿಲ್ಲ. ಸರ್, MB ಪಾಟೀಲ್ರು ಪ್ರಬಲರು ಅಂತಂದು ಅವ್ರನ್ನ ತಣ್ಣಗಿಡಿಸೋಕೆ ಈ ತಂತ್ರ ಅನುಭವಿಸಿದ್ರೆ ಹೆಂಗೆ ಸರ್? ಅದನ್ನು ನೀವು ಹೈಕಮಾಂಡ್ನವ್ರು ಕೇಳಿರಿ. MB ಪಾಟೀಲ್ರು ಪ್ರಬಲರು ಯಾರು ಪ್ರಬಲರು ಅಂತ ನನಗೆ ಗೊತ್ತಿಲ್ಲ. ಅವರು ಇದ್ರ ದೊಡ್ಡವರೇ ಬಿಡಿ, ಇಲ್ಲ ಅಂತ ಹೇಳೋಕ್ಕಲ್ಲ. ಹಿಂದಿನ 5 ವರ್ಷಗಳಲ್ಲಿ ಮಂತ್ರಿಗಳಾಗಿದ್ದರು. ಅವ್ರ ಬಗ್ಗೆ ನಾನು ಕೇಳಕ್ಕೆ ಹೋಗಲ್ಲ, ಅವ್ರಿಗೆ ಯಾಕೆ ಕೊಟ್ರಿ ಅಂತ ನಾನು ಕೇಳಕ್ಕೆ ಹೋಗಲ್ಲ. ಇನ್ನೂ ಒಂದು ಕೊಡ್ಬೋದಿತ್ತಲ್ಲ, ಲಿಂಗಾಯತರಿಗೆ ಇನ್ನೂ ಒಂದು ಸ್ಥಾನ ಕೊಡ್ಬೋದಾಗಿತ್ತಲ್ಲ. ಸರ್, ಪದೇ ಈಗ ನಿಮ್ಮ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾರೆ. ಏನು ಸಚಿವ ಏನು BC ಪಾಟೀಲ್ ಅವರು ಏನು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬೇರೆ ಪಕ್ಷಕ್ಕೆ ಹೋಗಲಿ, ಆದ್ರೆ ಅವಾಗಾದರೂ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ ಸರ್. ಈಗ ಮುಂದಿನ ನಡೆ ಏನು ಸರ್? ಮುಂದಿನ ನಡೆ ಅಂದರೆ ಏನಂತ ಹೇಳಿ ನಾನು ಹೇಳ್ತಾರೆ. ಅವರು ಪಾಪ ನೋವಾಗಿದೆ ನಮ್ಮ ಕಾರ್ಯಕರ್ತರಿಗೆ. ಭಾಳ ಕಷ್ಟಪಟ್ಟು ಗೆಲ್ಲಿಸಿದ್ದಾರೆ. ಹಿರೇಕೆರೆ ತಾಲೂಕಲ್ಲಿ ಕಾಂಗ್ರೆಸ್ ಗೆಲ್ಲೋದು ಅಷ್ಟು ಸುಲಭ ಇಲ್ಲ. ಇಲ್ಲಿ 2 ಬಾರಿ ಶಂಕರರಾಯರು ಇಂಡಿಪೆಂಡೆಂಟ್ ಗೆದ್ದಾರೆ, 2 ಬಾರಿ BG ಬಣ್ಕಾರ್ ಇಂಡಿಪೆಂಡೆಂಟಾಗಿ ಗೆದ್ದಾರೆ, ಬನ್ನಿಕೋಡ್ರು ಒಂದು ಸರಿ ಇಂಡಿಪೆಂಡೆಂಟಾಗಿ ಗೆದ್ದಾರೆ. ನಾನು 2004ರಲ್ಲಿ JDS ಇಂದ ಬಂದು ಕಾಂಗ್ರೆಸ್ BJP ಅವತ್ತು ವಿರುದ್ಧ ಗೆದ್ದಿದ್ದೀನಿ. ಇಲ್ಲಿ ಆ್ಯಂಟಿ ಕಾಂಗ್ರೆಸ್ ವೇವ್ ಈ ತಾಲೂಕಲ್ಲಿ ಯಾವಾಗಲೂ ಇರೋದು. ಅಂಥದ್ರೆ